6ನೇ ಅಧ್ಯಾಯ 42ನೇ ಶ್ಲೋಕ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಅಥವಾ ಯೋಗಿನಾಮೇವ ಕುಲೆ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯತ್ ಈದೃಶಂ. ಯೋಗಭ್ರಷ್ಟರ ಒಂದು ಪರಿಸ್ಥಿತಿ ಏನು? ಪೂರ್ತಿ ಸಾಧನೆಯನ್ನ ಮಾಡ್ಲಿಕ್ಕಾಗದಿದ್ದವರು ಏನಾಗ್ತಾರೆ ಅನ್ನೋದು ಅರ್ಜುನನ ಪ್ರಶ್ನೆ. ಅದಕ್ಕೆ ಕೃಷ್ಣ ಈಗಾಗಲೇ ಒಂದು ಉತ್ತರವನ್ನು ಕೊಟ್ಟಿದ್ದಾನೆ. ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ ಶುಚೀನಾಂ ಶ್ರೀಮತಾಂ ಗೇಹೆ ಯೋಗಭ್ರಷ್ಟೋ ವಿಜಾಯತೆ ಅನ್ನೋದು ಒಂದು ಉತ್ತರ. ಅಂದರೆ ಪೂರ್ತಿ ಸಾಧನೆಯನ್ನ ಮಾಡಿಲ್ಲ, ಆದರೆ ಮಾಡಿದ ಸಾಧನೆ ವ್ಯರ್ಥವಲ್ಲ. ಆ ಮಾಡಿದ ಸಾಧನೆ ಸಂಪಾದಿಸಿದ ಪುಣ್ಯದಿಂದಾಗಿ ಏನು ಬೇರೆ ಬೇರೆಯಾದಂಥ 21 ರೀತಿಯಾಗಿರ್ತಕ್ಕಂಥ ಸ್ವರ್ಗಗಳಿದ್ದಾವೆ. ಆ ಸ್ವರ್ಗದ ಸುಖವನ್ನ ಅನುಭವಿಸಿ ಮತ್ತೆ ಇದೇ ಭೂಮಂಡಲದಲ್ಲಿ ಹುಟ್ಟುತ್ತಾರೆ ಅಂತ ಇದು ಒಂದು. ಅಂದ್ರೆ ಮರಣಾನಂತರದಲ್ಲಿ ಸ್ವರ್ಗದ ಸುಖವನ್ನ ಅನುಭವಿಸೋದು ವರ್ಷಾನುಗಟ್ಟಲೆ, ಆಮೇಲೆ ಮತ್ತೆ ವಾಪಸ್ ಮತ್ತೆ ಇಲ್ಲೇ ಹುಟ್ಟತಕ್ಕಂಥದ್ದು. ಇದು ಒಂದು ರೀತಿಯಾಗಿರ್ತಕ್ಕಂಥ ಪ್ರಕಾರ. ಇದು ಇನ್ನೊಂದು. ಅಥವಾ ಅಥವಾ ಅಂದ್ರೆ ಇನ್ನೊಂದು ರೀತಿಯಲ್ಲಿ ನಿರೂಪಣೆಯನ್ನು ಮಾಡ್ತಾ ಇದ್ದಾನೆ. ಯೋಗಿನಾಂ ಕುಲೆ ಧೀಮತಾಂ ಕುಲೇ ಭವತಿ. ಅಲ್ಲಿ ಎರಡು, ಒಂದು ಯೋಗಿಗಳ ಸಮುದಾಯ. ಕುಲ ಅಂದ್ರೆ ಒಂದರ್ಥ ವಂಶ, ಗೊತ್ತು, ಬಹಳ ಪ್ರಸಿದ್ಧವಾದ ಅರ್ಥ ವಂಶ ಅಂತ ಅರ್ಥ. ಒಳ್ಳೆ ಜ್ಞಾನಿಗಳು, ಜ್ಞಾನಿಗಳ ವಂಶದಲ್ಲಿ ಹುಟ್ಟುತ್ತಾನೆ. ಯೋಗಿಗಳು ಅಂದ್ರೆ ಸಾಧಕರು ಅಂತ ಅರ್ಥ. ಸಾಧನೆಯನ್ನ ಮಾಡಿರ್ತಕ್ಕಂಥವರ ವಂಶದಲ್ಲಿ ಹುಟ್ಟುತ್ತಾನೆ. ಅಥವಾ ಅವರ ವಂಶದಲ್ಲಿ ಹುಟ್ಟದೆ ಹೋದ ಕುಲ ಅಂದ್ರೆ ಸಮುದಾಯ ಅಂತ ಅರ್ಥ, ಒಂದು ಗುಂಪು. ಯೋಗಿಗಳ ಗುಂಪಿನಲ್ಲಿ ಅವನು ಹುಟ್ಟುತ್ತಾನೆ. ಯೋಗಿಗಳ ಗುಂಪಿನಲ್ಲಿ ಹುಟ್ಟಿ ಒಳ್ಳೆ ಜ್ಞಾನವನ್ನ ಸಂಪಾದನೆ ಮಾಡ್ತಾನೆ. ಹಾಗೆ ಧೀಮತಾಂ, ಅಲ್ಲಿ ಎರಡು ತರ. ಯೋಗಿನಾಂ ಧೀಮತಾಂ, ಸಾಧನೆಯನ್ನ ಮಾಡಿರ್ತಕ್ಕಂಥವ್ರು, ಈಗಾಗಲೇ ಸಾಧನೆ ಮಾಡಿಬಿಟ್ಟಿದ್ದಾರೆ, ಇದು ಫಸ್ಟ್. ಇನ್ನೊಂದು ಧೀಮತ್, ಜ್ಞಾನವನ್ನ ಪಡೆದು ಒಳ್ಳೆ ಜ್ಞಾನಿಗಳಾಗಿದ್ದಾರೆ. ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡೆಯುವಂತ ಮಾರ್ಗದಲ್ಲಿ ಇದ್ದಾರೆ. ಇಂಥವರ ಒಂದು ಸಮುದಾಯದಲ್ಲಿ, ಇಂಥವರ ವಂಶದಲ್ಲಿ ಹುಟ್ಟುತ್ತಾನೆ. ಕುಲ ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ವಂಶ ಅಂತ ಅರ್ಥ. ಅವರ ಕುಲದಲ್ಲಿ, ಅಂಥವರ ವಂಶದಲ್ಲಿ ಹುಟ್ಟುತ್ತಾನೆ ಅಂತ ಒಂದರ್ಥ. ಅಥವಾ ಇನ್ನೊಂದು, ಅವರ ಸಮುದಾಯ, ಕುಲ ಶಬ್ದಕ್ಕೆ ಗುಂಪು ಸಮುದಾಯ ಅಂತ ಅರ್ಥ. ಉತ್ತಮವಾದ ವಂಶದಲ್ಲಿ ಹುಟ್ಟದೆ ಹೋದರೂ ಕೂಡ ಉತ್ತಮವಾದ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕ ಆಗತ್ತೆ. ಅವರ ಜೊತೆಯಲ್ಲಿ ಇರ್ತಾರೆ. ಅವರ ಜೊತೆಯಲ್ಲಿ ಇದ್ದು ಇನ್ನಷ್ಟು ತಮ್ಮ ಯೋಗ್ಯತೆಯನ್ನ, ತಮ್ಮ ಸಾಧನೆಯನ್ನ ಮೇಲೆ ಮೇಲೆ ತೆಗೆದುಕೊಂಡು ಹೋಗ್ತಾರೆ. ನಮಗೆ ಭಾಗವತ ಸಾರೋದ್ಧಾರ ಪಾಠದಲ್ಲಿ ಗಮನಿಸಿರಬಹುದು. ಅಂದ್ರೆ ಮಹಾತ್ಮರ ಸಮಾಗಮ ಎಂಬುವಂಥದ್ದು ಎಲ್ಲರಿಗೂ ಆಗ್ತಕ್ಕಂಥದ್ದಲ್ಲ. ಯಾರಿಗೆ ಭಗವಂತನ ಒಂದು ದಿವ್ಯವಾದ ಅನುಗ್ರಹ ಇದೆಯೋ ಅಂಥವರಿಗೆ ಮಾತ್ರ ಮಹಾತ್ಮರ ಸಮಾಗಮ. ಉಪದೇಶ ಮಾಡತಕ್ಕಂಥ ವ್ಯಕ್ತಿಗಳು ಸಿಕ್ಕಿ ಅವರಿಂದ ಉಪದೇಶವನ್ನ ಪಡೆದು, ಆ ಪಡೆದಂಥ ಉಪದೇಶವನ್ನ ನಮ್ಮಲ್ಲಿ ಉಳಿಸ್ಕೊಂಡು ನಾವದನ್ನ ಮನನ ಮಾಡತಕ್ಕಂಥ ಒಂದು ಸೌಭಾಗ್ಯ ಎಲ್ಲರಿಗೂ ಸಿಗುವಂಥದ್ದಲ್ಲ. ಹಾಗಾಗಿ ನಾವು ಉತ್ತಮವಾದ ಕುಲದಲ್ಲಿ ಹುಟ್ಟದೆ ಹೋದರೂ ಕೂಡ ಉತ್ತಮ ವ್ಯಕ್ತಿಗಳ ಸಂಪರ್ಕವಾಗಿ ಅವರಿಂದ ನಾವು ಜ್ಞಾನವನ್ನ ಪಡಿತಕ್ಕಂಥ ಒಂದು ಸೌಭಾಗ್ಯ ಪ್ರಾಪ್ತವಾಗತ್ತೆ. ಅಂದ್ರೆ ಆ ಸೌಭಾಗ್ಯ ನಮಗೆ ಈಗಾಗಲೇ ಪ್ರಾಪ್ತಿಯಾಗಿದೆ. ಏನೋ ಒಂದು ಉತ್ತಮವಾದ ವ್ಯಕ್ತಿಯ ಸಂಪರ್ಕವಾಗಿ ಅವರಿಂದ ತತ್ವಜ್ಞಾನವನ್ನ ಪಡೆದು ನಮ್ಮ ಅಧ್ಯಾತ್ಮದ ಜ್ಞಾನವನ್ನ, ತತ್ವಜ್ಞಾನವನ್ನ, ಭಗವಂತನ ಬಗ್ಗೆ ಅರಿವನ್ನ ಮತ್ತಷ್ಟು ಹೆಚ್ಚೆಚ್ಚು ಮಾಡ್ಕೊಳ್ತಾ ಇದ್ದೇವೆ ಅಂದ್ರೆ ನಾವು ಪುಣ್ಯಜೀವಿಗಳು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಅದನ್ನು ಕೃಷ್ಣ ಹೇಳ್ತಕ್ಕಂಥದ್ದು ಯೋಗಿನಾಂ ಕುಲೇ ಭವತಿ ಧೀಮತಾಂ ಕುಲೇ ಭವತಿ, ಜ್ಞಾನಿಗಳ ಸಮುದಾಯದಲ್ಲಿ ಹುಟ್ಟುತ್ತಾನೆ. ಏತದ್ಧಿ ದುರ್ಲಭತರಂ ಲೋಕೇ ಜನ್ಮ ಯದೀದೃಶಂ. ಈದೃಶಂ ಜನ್ಮ ಅಂದ್ರೆ ಇಂತಹ ಒಂದು ಜನ್ಮ ಹುಟ್ಟಿದೆಯಲ್ಲ, ಜನ್ಮ ಅಂದ್ರೆ ಜನಿ ಪ್ರಾದುರ್ಭಾವೆ, ಅವತಾರ, ಇದು ಬಹಳ ದುರ್ಲಭವಾದದ್ದು, ಎಲ್ಲರಿಗೂ ಸಿಗುವಂಥದ್ದಲ್ಲ. ಅದ್ರ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಹಿಂದಾಗಬೇಕಾದ್ರೆ ಮರಣಾನಂತರದಲ್ಲಿ ಪುಣ್ಯಕ್ಕೆ ಅನುಗುಣವಾಗಿ ಸ್ವರ್ಗಲೋಕದ ವಾಸ. ಪ್ರಾಪ್ಯ ಪುಣ್ಯ ಕೃತಾನ್ ಲೋಕಾನ್ ಉಷಿತ್ವಾ ಶಾಶ್ವತೀ ಸಮಾಹ, ಬಹು ದೀರ್ಘಕಾಲ ಉತ್ತಮವಾದ ಲೋಕಗಳಲ್ಲಿ ವಾಸವನ್ನ ಮಾಡತಕ್ಕಂಥದ್ದು. ಅದಾದ್ಮೇಲೆ ಮತ್ತೆ ಭೂಮಿಯಲ್ಲಿ ಹುಟ್ಟುವಂಥದ್ದು. ಇಲ್ಲಿ ಹಂಗಲ್ಲ, ಒಂದು ಜನ್ಮ ಮುಗಿತಾ ಇದ್ದ ಹಾಗೆ ತಕ್ಷಣವೇ ಇನ್ನೂ ಉತ್ತಮವಾದ ಕುಲದಲ್ಲಿ ಹುಟ್ಟತಕ್ಕಂಥದ್ದು. ಇದು ಬಹಳ ದುರ್ಲಭವಾದದ್ದು, ಎಲ್ಲರಿಗೂ ಸಿಗುವಂಥದ್ದಲ್ಲ.
ಇದಕ್ಕೆ ನಾವು ಉದಾಹರಣೆ ನೋಡೋದಾದ್ರೆ ಭಾಗವತದ ಕಥೆಯ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಭರತ ಚಕ್ರವರ್ತಿ, ದುಷ್ಯಂತ ಶಕುಂತಲೆಯರ ಮಗ ಭರತ ಚಕ್ರವರ್ತಿ ಸಮಸ್ತ ಭೂಮಂಡಲದ ಒಂದು ಆಳ್ವಿಕೆಯನ್ನ ಮಾಡಿ ಅವನಿಂದಲೇ ಈ ಭೂಮಿಗೆ ಭಾರತ ಅಂತ ಹೆಸರು ಬಂದದ್ದು. ಅವನು ಎಲ್ಲವನ್ನು ತ್ಯಾಗ ಮಾಡಿ ಕಾಡಿಗೆ ಹೋದ. ಏನೋ ಒಂದು ಪ್ರಾರಬ್ಧ ಕರ್ಮವಶಾತು ಒಂದು ಜಿಂಕೆಯನ್ನ ಸಾಕದ. ಆ ಜಿಂಕೆಯನ್ನು ತುಂಬಾ ಹಚ್ಚಿಕೊಂಡ. ಸಾಯುವ ಸಂದರ್ಭದಲ್ಲೂ ಕೂಡ ಜಿಂಕೆಯ ಧ್ಯಾನವನ್ನೇ ಮಾಡಿಕೊಂಡು ಜಿಂಕೆ 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 ನಾನು ಸತ್ರ ಜಿಂಕೆ ಗತಿ ಏನು ಅನ್ನೋ ಭಾವನೆಯಿಂದ ಸತ್ತ. ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ. ಆ ಜಿಂಕೆಯಾಗಿ ಹುಟ್ಟಿದಾಗ ಅವನು ವಸ್ತುತಃ ಯೋಗ ಭ್ರಷ್ಟ. ಯಾಕಂದ್ರೆ ಭರತನಾಗಿದ್ದಾಗ ಅಂದ್ರೆ ಚಕ್ರವರ್ತಿಯಾಗಿದ್ದಾಗ ಇದೆಲ್ಲ ಸಂಪತ್ತು ಸಂಪನ್ಮೂಲಗಳು ನಂದು ನಂದು ಒಂದು ಭಾವನೆಯಿಂದ ಅವನು ಯಾವತ್ತು ಸ್ವಾರ್ಥ ಭೋಗಕ್ಕೋಸ್ಕರವಾಗಿ ಸಂಪತ್ತನ್ನು ಬಳಸಿಲ್ಲ. ಪ್ರಜಾ ಸಂರಕ್ಷಣೆಗೋಸ್ಕರವಾಗಿ, ದೇಶ ಭದ್ರತೆಗೋಸ್ಕರವಾಗಿ ಅವನು ಜೀವನ ನಡೆಸನೇ ಹೊರತು ರಾಜನ ಸಂಪತ್ತು, ರಾಜ್ಯದ ಸಂಪತ್ತನ್ನ ಸ್ವಂತ ಸಂಪತ್ತು ಎಂಬ ಭಾವನೆಯಿಂದ ಯಾವತ್ತೂ ಬಳಸಿರ್ತಕ್ಕಂಥ ವ್ಯಕ್ತಿ ಅಲ್ಲ ಅವನು. ಅಂತಹ ಒಂದು ನಿಸ್ವಾರ್ಥ ಸೇವೆಯನ್ನ ದೇಶಕ್ಕೋಸ್ಕರವಾಗಿ ಭಗವಂತನ ಪೂಜೆ ಎಂಬತಕ್ಕಂಥ ಭಾವನೆಯಿಂದಾಗಿ ದೇಶ ಸಂರಕ್ಷಣೆಯನ್ನು ಮಾಡಿದ್ದಾನೆ. ಆದ್ರೆ ಯಾವುದೋ ಒಂದಷ್ಟು ಹಳೆಯ ಪ್ರಾರಬ್ಧಗಳಿತ್ತು. ಆ ಪ್ರಾರಬ್ಧಕ್ಕನುಗುಣವಾಗಿ ಏನಾದ ಜಿಂಕೆಯಾಗಿ ಹುಟ್ಟದ. ಮುಂದಿನ ಜನ್ಮದಲ್ಲಿ ಸಾಯುವ ಸಂದರ್ಭದಲ್ಲಿ ಜಿಂಕೆಯ ನೆನಪಿಂದಲೇ ಸತ್ತು ಕಾಡಿಗೆ ತಪಸ್ ಮಾಡ್ಲಿಕ್ಕೆ ಅಂತ ಹೋದವನು ಆ ತಪಸ್ಸಿನಿಂದ ಭ್ರಷ್ಟನಾಗಿ ಜಿಂಕೆಯಾಗಿ ಸತ್ತ. ಜಿಂಕೆ ನೆನಪಿಂದ ಸತ್ತ, ಮುಂದೆ ಜಿಂಕೆಯಾಗಿ ಹುಟ್ಟದ. ಆ ಜಿಂಕೆಯಾಗಿ ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವನು ಹೇಗೆ ಭರತಾದಿದ್ದ, ಮತ್ತೆ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಸಾವಿರಾರು ವರ್ಷ 100 ವರ್ಷ ಸ್ವರ್ಗದ ಪುಣ್ಯವನ್ನ ಅನುಭವಿಸಿ ಬಂದದ್ದಲ್ಲ. ನೆಕ್ಸ್ಟ್ ಅತಿ ಬೇಗನೆ ಅವನೇನಾದ ಜಿಂಕೆಯಾಗಿ ಹುಟ್ಟುತ್ತ. ಆ ಜಿಂಕೆಯಾಗಿ ಹುಟ್ಟಿದಾಗ ಪ್ರಾಣಿಗಳಿಗೆ ಯಾವತ್ತು ಏನು ಆಹಾರವನ್ನು ಹುಡ್ಕೊಂಡು ತಿರುಗಾಡ್ತಾ ಇರ್ತವೆ. ಯಾವುದೋ ಹುಲಿ ಸಿಂಹ ಚಿರತೆ ಬಂತು ಅಂತಂದ್ರೆ ಭಯ ಆಗತ್ತೆ, ಓಡ್ತಾವೆ. ಈ ತರ ಬದುಕನ್ನ ಬದುಕ್ತಾ ಇರ್ತವೆ ಪ್ರಾಣಿಗಳು. ಆದರೆ ಆ ಆಗಿದ್ದಾನಲ್ಲ ಭರತ, ಅವನಿಗೆ ಆ ತರ ಆಹಾರದ ಚಿಂತೆ ಅಥವಾ ಯಾವುದೋ ಪ್ರಾಣಿಗಳ ಸಿಂಹ ಹುಲಿ ಮೊದಲಾದವುಗಳ ಆಹಾರಕ್ಕೆ ಒಳಗಾಗ್ಬಿಡ್ತೀನಿ ಅಂತಕ್ಕಂಥ ಭೀತಿ ಇದು ಯಾವುದೂ ಇರಲಿಲ್ಲ. ಬಹಳ ವೈರಾಗ್ಯ. ಆ ವೈರಾಗ್ಯದಿಂದಾಗಿ ತನ್ನ ಪರಿವಾರವನ್ನ ಬಿಟ್ಟು, ಅಂದ್ರೆ ಒಂದಷ್ಟು ಜಿಂಕೆಗಳು ಪ್ರಾಣಿಗಳು ಯಾವತ್ತಿಗೂ ಗುಂಪು ಗುಂಪಾಗಿರ್ತವೆ. ತನ್ನ ತಂದೆ ತಾಯಿ ಅಥವಾ ಒಟ್ಟು ಪರಿವಾರ, ಆ ಗುಂಪನ್ನ ಬಿಟ್ಟು, ತಂದೆ ಗೊತ್ತಿರೋದಿಲ್ಲ ಪ್ರಾಣಿಗಳಿಗೆ, ತಾಯಿ ಮತ್ತು ಪರಿವಾರದ ಜೊತೆಗೆ ಇರಬೇಕು. ಆದ್ರೆ ಆ ಎಲ್ಲಾ ಗುಂಪನ್ನ ಬಿಟ್ಟು ಪುಲಸ್ತ್ಯ ಪುಲಹ ಎಲ್ಲ ಮಹರ್ಷಿಗಳು ಅವರು ಅನುಷ್ಠಾನ ಮಾಡತಕ್ಕಂತ ಒಂದು ಆಶ್ರಮ, ಆ ಜಾಗಕ್ಕೆ ಹೋಗಿ ಅಲ್ಲೇ ಇದ್ದು ಅವರು ಏನೇನು ಯಜ್ಞಯಾಗಗಳನ್ನ ಮಾಡ್ತಾರೆ ಅದರ ದರ್ಶನ ಮಾಡತಕ್ಕಂಥದ್ದು. ಆ ಯಜ್ಞಯಾಗದ ಸಂದರ್ಭದಲ್ಲಿ ಏನು ಭಗವಂತನ ತತ್ವವನ್ನ ಆಲೋಚನೆ ಮಾಡ್ತಾರೆ ಅದನ್ನ ಶ್ರವಣ ಮಾಡುವಂಥದ್ದು. ಹೀಗೇ ಕಾಲ ಕಳಿತಾನೆ. ವಸ್ತುತಃ ಜಿಂಕೆ ಆಹಾರಕ್ಕೋಸ್ಕರವಾಗಿ ತಿರುಗಾಡ್ತಾ ಇರಬೇಕು. ಆದ್ರೆ ಅದನ್ನ ಬಿಟ್ಟು ಹೀಗೆ ಕುಲಸ್ತ್ಯ ಕುಲಹ ಮೊದಲಾದ ಋಷಿಗಳ ಕುಲ ಅಂದ್ರೆ ಸಮುದಾಯ, ಅವರ ನೋಡಿ ಹುಟ್ಟಿದ ಜಿಂಕೆಯಾಗಿ, ಅದೇನು ಉತ್ತಮ ಕುಲ ಉತ್ತಮ ವಂಶ ಅಲ್ಲ, ಉತ್ತಮ ವಂಶದಲ್ಲಿ ಹುಟ್ಟದೆ ಹೋದರೂ ಕೂಡ ಉತ್ತಮವಾದ ಜ್ಞಾನಿಗಳ ಕುಲದಲ್ಲಿ ಸೇರ್ಪಡೆಯಾಗಿ ಅವರಿಂದ ತತ್ವಜ್ಞಾನವನ್ನ ಪಡಿತಾನೆ. ಪಡೆದು ಮುಂದಿನ ಜನ್ಮದಲ್ಲಿ ಮತ್ತೊಂದು ಆಂಗೀರಸ ಗೋತ್ರದ ಒಂದು ಬಡಬ್ರಾಹ್ಮಣನ ಮನೆಯಲ್ಲಿ ಹುಟ್ಟಿ ಅವನೇ ಜಡಭರತ, ರಘುಗಣ ರಾಜನಿಗೆ ಭಗವತ್ ತತ್ವವನ್ನು ಉಪದೇಶ ಮಾಡತಕ್ಕಂಥ ವ್ಯಕ್ತಿಯಾಗಿ ಅವನು ಮಾರ್ಪಾಟಾಗ್ತಾನೆ. ವ್ಯಕ್ತಿಯಾಗಿ ಅವನು ನೇರ ಮತ್ತೆ ಮುಕ್ತಿಗೆ ಹೋಗ್ತಾನೆ. ಈಗ ಮೊದಲು ಭರತ ಚಕ್ರವರ್ತಿ, ಆಮೇಲೆ ಜಿಂಕೆ. ಜಿಂಕೆಯಾಗಿಯೂ ಕೂಡ ಬರೀ ಆಹಾರಕ್ಕೋಸ್ಕರ ಬದುಕೇ ಇಲ್ಲ, ಪ್ರಾಣಧಾರಣೆಗೋಸ್ಕರವಾಗಿ ಬದುಕ್ತಕ್ಕಂಥವುಗಳು ಪ್ರಾಣಿಗಳು. ಪ್ರಾಣಧಾರಣೆಯ ಚಿಂತನೆಯನ್ನು ಬಿಟ್ಟು ಬರೀ ಭಗವತ್ ತತ್ವಜ್ಞಾನವನ್ನ ಸಂಪಾದನೆ ಮಾಡತಕ್ಕಂಥ ಹಾದಿಯಲ್ಲೇ ಬದುಕಿ ಅದಲ್ಲೇ ಮುಂದುವರೆದು ಮುಂದೆ ಒಂದು ಆಂಗೀರಸ ಗೋತ್ರದ ಉತ್ತಮವಾದ ವ್ಯಕ್ತಿಯ ಒಂದು ವಂಶದಲ್ಲಿ ಹುಟ್ಟಿ ಅವನು ಮುಕ್ತಿಗೆ ಹೋಗಲಿಕ್ಕೆ ಬೇಕಾಗಿರತಕ್ಕಂಥ ಭಗವಂತನ ತತ್ವಜ್ಞಾನವನ್ನ ಪಡಿತಾನೆ. ಇಂಥ ಜನ್ಮ ಈದೃಶಂ ಜನ್ಮ ದುರ್ಲಭಂ. ಇಂಥ ಒಂದು ಅದು ದುರ್ಲಭತರ, ಬರೀ ದುರ್ಲಭ ಅಲ್ಲ, ದುರ್ಲಭತರ, ಅತ್ಯಂತ ದುರ್ಲಭವಾದದ್ದು. ಸಾಮಾನ್ಯವಾಗಿ ಅಂತಹ ಶ್ರೇಷ್ಠ ವ್ಯಕ್ತಿಗಳು, ಭರತನಂತ ವ್ಯಕ್ತಿಗಳಿಗೆ ಸಿಗ್ತಕ್ಕಂಥದ್ದು ಅಂತೂ. ಹೀಗೆ ಹಿಂದಿನ ಶ್ಲೋಕದಲ್ಲಿ ನಾವು ನೋಡಿದಂತೆ ಈಗ ಯೋಗ ಭ್ರಷ್ಟರೇನಿದ್ದಾರೆ ಅವರು ಮರಣಾನಂತರದಲ್ಲಿ ಸ್ವರ್ಗಕ್ಕೆ ಹೋಗಿ ಆ ಪುಣ್ಯದಿಂದಾಗಿ ಸ್ವರ್ಗದ ಸುಖವನ್ನ ಅನುಭವಿಸಿ ಮತ್ತಷ್ಟು ಪುಣ್ಯವನ್ನ ಸಂಪಾದನೆ ಮಾಡ್ಲಿಕ್ಕೋಸ್ಕರವಾಗಿ ಶುಚೀನಾಂ ಶ್ರೀಮತಾಂ ಗೇಹೇ ಯೋಗ ಭ್ರಷ್ಟೋ ಬಿಜಾಯತೆ, ಒಳ್ಳೆ ಧನವಂತರ, ಜ್ಞಾನವಂತರ, ಮಾನವಂತರ ಮನೆಯಲ್ಲಿ ಹುಟ್ಟುತ್ತಾನೆ. ಇದು ಒಂದು, ಇದು ಸ್ವಲ್ಪ ಜನರಲ್ಲೆಲ್ಲ ನಡೆಯುವಂಥದ್ದು. ಇನ್ನೂ ಅತ್ಯಂತ ದುರ್ಲಭವಾದದ್ದೇನೆಂದ್ರೆ ಒಂದು ಜನ್ಮ ಮುಗಿತಾ ಇದ್ದಾಗೆ ಮತ್ತೆ ಇನ್ನೆಷ್ಟು ನೂರಾರು ಸಾವಿರಾರು ವರ್ಷ ಊರ್ಧ್ವಲೋಕಗಳಲ್ಲಿ ವಾಸ ಅಂತಿಲ್ವೇ ಇಲ್ಲ. ಒಂದು ಜನ್ಮದ ನಂತರದಲ್ಲಿಯೇ ಆದಷ್ಟು ಶೀಘ್ರವಾಗಿ ಇನ್ನೊಂದು ಉತ್ತಮವಾದ ಜ್ಞಾನಿಗಳ ಸಂಪರ್ಕವಾಗುವಂತ ಒಂದು ಜನ್ಮ ಮತ್ತು ಉತ್ತಮವಾಗಿರತಕ್ಕಂಥ ಜ್ಞಾನಿಗಳ ಸಂಪರ್ಕವಾಗ್ತಕ್ಕಂಥ ಜನ್ಮವನ್ನು ಪಡೆದು
ಆದಷ್ಟು ಬೇಗ ಅವನು ಮುಕ್ತಿಯ ಕಡೆಗೆ ಸಾಕ್ತಾನೆ. ಅದಕ್ಕೆ ಮೊದಲು ಯೋಗಿನಾಂ ಕುಲೆ, ಅಲ್ಲಿ ಜಡಭರತ ಏನಾದ, ಮೊದಲು ಭರತ ಚಕ್ರವರ್ತಿ, ಆಮೇಲೆ ಯೋಗಿಗಳ ಕುಲ, ಕುಲಸ್ತ್ಯ ಪುಲಹ ಮೊದಲಾದವರ ಕುಲ ಸಮುದಾಯದಲ್ಲಿ ಜಿಂಕೆಯಾಗಿ ವಾಸ ಮಾಡದ. ಅದಾದ್ಮೇಲೆ ಧೀಮತಾಂ ಕುಲೆ, ಧೀಮತ್ ಅಂದ್ರೆ ಆಂಗಿರಸ ಗೋತ್ರದ ಬ್ರಾಹ್ಮಣ, ಅವನ ಕುಲದಲ್ಲಿ ಅವನ ವಂಶದಲ್ಲಿ ಹುಟ್ಟಿ ಅವನು ಭಗವಂತನ ಅಪರೋಕ್ಷ ಜ್ಞಾನವನ್ನ ಪಡೆದ. ತಾನು ಪಡೆದ ಅಪರೋಕ್ಷ ಜ್ಞಾನವನ್ನ 4 ಜನರಿಗೆ, ರಘುಗಣ ರಾಜನೇ ಮೊದಲಾಗಿರತಕ್ಕಂಥ ವ್ಯಕ್ತಿಗಳಿಗೆ ಉಪದೇಶವನ್ನ ಮಾಡದ ಮುಕ್ತಿಗೆ ಹೋದ. ಇದು ಅತ್ಯಂತ ದುರ್ಲಭವಾದ ಜನ್ಮ. ಅಥವಾ ಇದಲ್ಲದೆ ಇನ್ನೊಂದು ರೀತಿಯಲ್ಲಿ ನಾವು ನೋಡುವುದಾದರೆ ಅಂದ್ರೆ ಮಾರ್ಗಭ್ರಷ್ಟರು, ಸಂಪೂರ್ಣವಾಗಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯವಾಗದ ವ್ಯಕ್ತಿಗಳ ವಿಚಾರವನ್ನ ಗಮನಿಸುವುದಾದರೆ, ಯೋಗಿನಾಂ, ಯೋಗಿಗಳು ಅಂದ್ರೆ ಸಾಧಕರು ಅಂತ ಅರ್ಥ, ಯೋಗಿಗಳ ಸಾಧಕರ, ಮತ್ತು ಅಥವಾ ಧೀಮತಾಂ ಆತ್ಮತತ್ವಜ್ಞಾನಿಗಳ, ಧೀ ಅಂದ್ರೆ ಬುದ್ಧಿ, ಧೀಮತ್ ಅಂದ್ರೆ ಬುದ್ಧಿವಂತರು, ಆತ್ಮತತ್ವಜ್ಞಾನಿಗಳ, ಕುಲೇ ಏವ ಬೇರೆ ಎಲ್ಲೂ ಹುಟ್ಟುವುದಿಲ್ಲ, ಕುಲೇ ಏವ ಅಥವಾ ಯೋಗಿನಾಂ ಏವ, ಏವ ಏನಂತ ತಗೊಳ್ಬೇಕು, ಇಂಥ ಕಡೆಯಲ್ಲೇ ಹುಟ್ಟುತ್ತಾನೆ. ಇನ್ನೆಲ್ಲೆಲ್ಲೋ ಹೋಗಿ ಆಕಸ್ಮಿಕವಾಗಿ ಬೇರೆ ಎಲ್ಲೋ ಹುಟ್ಟುಬಿಟ್ಟ, ಕಣ್ಣು ತಪ್ಪಿ ಹಂಗಾಯ್ತು ಕೈ ತಪ್ಪಿ ಹಿಂಗಾಯ್ತು ಅಂತೀವಲ್ಲ. ಭಗವಂತನ ಸೃಷ್ಟಿಯಲ್ಲಿ ದೇವರಿಗೆ ಕಣ್ತಪ್ಪಿ ಕೈ ತಪ್ಪಿ ಆಕಸ್ಮಿಕವಾಗಿ ಆಕ್ಸಿಡೆಂಟಲಿ ಹಾಗಾಯ್ತು, ಅದೆಲ್ಲ ದೇವರ ವಿಚಾರದಲ್ಲಿ ಪ್ರಶ್ನೆ ಇಲ್ಲವೇ ಇಲ್ಲ. ಅದಕ್ಕೆ ಯೋಗಿನಾಂ ಕುಲೇ ಏವ ಧೀಮತಾಂ ಕುಲೇ ಏವ, ಅಂತಹ ಒಳ್ಳೆಯ ಸಾಧಕರ ವಂಶದಲ್ಲೇ, ಜ್ಞಾನಿಗಳ ವಂಶದಲ್ಲೇ, ಅಥವಾ ಜ್ಞಾನಿಗಳ ವಂಶದಲ್ಲಿ ಹುಟ್ಟದೆ ಹೋದರೂ ಅವರ ಸಮುದಾಯದ ಸಂಪರ್ಕವಾಗುವಂತೆ ಅಂತ ಕಡೆಯಲ್ಲಿ ಹುಟ್ಟುತ್ತಾನೆ. ಯೋಗಿನಾಮೇವ ಧೀಮತಾಂ ಕುಲೇವ, ಮನೆತನದಲ್ಲಿಯೇ ಸ್ವರ್ಗಾದಿ ಮತ್ ಸ್ವರ್ಗ ಸಿಗೋದು, ಮತ್ತಲ್ಲಿ ಒಂದಿಷ್ಟು ವರ್ಷ ವಾಸ ಮಾಡೋದು ಆ ಥರ ಎಲ್ಲೂ ಇಲ್ಲ. ನೇರವಾಗಿ ಉತ್ತಮವಾದ ವಂಶದಲ್ಲಿ ಭವತಿ, ಹುಟ್ಟಿ ಬರುವ ಭಾಗ್ಯಶಾಲಿಯಾಗುತ್ತಾನೆ. ಲೋಕೆ, ಲೋಕ ಅಂದ್ರೆ ಈ ಮನುಷ್ಯ ಲೋಕದಲ್ಲಿ, ಸಾಧನಾ ಕ್ಷೇತ್ರವಾದ ಮನುಷ್ಯ ಲೋಕದಲ್ಲಿ, ಯತ್ ಈದೃಶಂ ಯಾವ, ಇಂತಹ, ಇಂತಹ ಅಂದ್ರೆ ಏನು, ಹೀಗೆ ಒಂದು ಜನ್ಮದ ನಂತರ ಮತ್ತೆ ಸ್ವರ್ಗಕ್ಕೆ ಹೋಗುವುದು, ಸುಖ ಅನುಭವಿಸುವುದು, ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕ್ರಿಯೆಗಳಿಲ್ಲದೇನೆ ತಕ್ಷಣದಲ್ಲಿ ಇನ್ನೂ ಉತ್ತಮವಾದ ಕುಲದಲ್ಲಿ ಹುಟ್ಟುವಂತಹ ಈದೃಶಂ ಇಂತಹ ಜನ್ಮ, ಹುಟ್ಟುವಿಕೆಯು ಅಥವಾ ಅವತಾರವಾಗುವಿಕೆಯು, ಪ್ರಾದುರ್ಭಾವವಾಗುವಿಕೆಯು, ಏತತ್ ಹಿ ಈ ಹುಟ್ಟು ಈ ನಿಶ್ಚಯವಾಗಿಯೂ ದುರ್ಲಭತರಂ ಅತ್ಯಂತ ದುರ್ಲಭವಾದದ್ದು, ಅಂದ್ರೆ ಎಲ್ಲರಿಗೂ ಸಿಗುವಂಥದ್ದಲ್ಲ. ಮತ್ತು ಹಿ ಅನ್ನೋದು ಪ್ರಸಿದ್ಧಾರ್ಥ ದ್ಯೋತಕವಾದ ಅವ್ಯಯ, ಇದು ಅತ್ಯಂತ ಪ್ರಸಿದ್ಧ. ಅಂದ್ರೆ ಈ ರೀತಿಯಲ್ಲಿ ಹುಟ್ಟಿ ಬರ್ತಾರೆ ಎಂಬುವಂಥದ್ದೇನಿದೆ ಅದು ಬಹಳ ಪ್ರಸಿದ್ಧವಾದ ವಿಚಾರ. ಯಾಕೆ ಪ್ರಸಿದ್ಧ? ಜಡಭರತನ ಕತೆ ಅದು ಬಹಳ ಪ್ರಸಿದ್ಧವಾದ ಕತೆ, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಹಾಗಾಗಿ ಈ ರೀತಿಯಲ್ಲಿ ಹುಟ್ಟುತ್ತಾರೆ. ಅಥವಾ ಯೋಗಿನಾಮೇವ ಕುಲೇ ಭವತಿ ಧೀಮತಾಂ ಏತದ್ಧಿ ದುರ್ಲಭತರಂ ಲೋಕೆ ಜನ್ಮ ಯದೀದೃಶಂ. ಶ್ರೀಕೃಷ್ಣಾರ್ಪಣಮಸ್ತು.